ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರವೆ ಹಾಲು ಇದ್ದರೆ ಎಂದು ತಿಂದಿರದಂತಹ ರುಚಿಯಾದ ಒಂದು ಸ್ನ್ಯಾಕ್ಸ್ನ ಒಂದ್ಸಲ ತಯಾರಿಸಿ 1 ತಿಂಗಳವರೆಗೆ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್. ಅಷ್ಟು ಅದ್ಭುತವಾಗಿರುವಂತಹ ಒಂದು ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ 2-3 ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ, ಹಸಿ ಕಡಲೆ ಬೀಜ. ಸೊ ಕಡಲೆ ಬೀಜವನ್ನು ಇವಾಗ ನಾವು ಈ ರೀತಿಯಾಗಿ ಒಂದು ಕುಟಾಣಿಯಲ್ಲಿ ಕುಟ್ಟಿ ಆದರೂ ನೀವು ಹಾಕ್ಕೊಳ್ಬೋದು. ಅಂದರೆ ಒಂದು ಕಡಲೆ ಬೀಜ 2 ಭಾಗ ಆಗಬೇಕಷ್ಟೇ, ಜಾಸ್ತಿ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬಾರ್ದು. ಆ ರೀತಿಯಾಗಿ ಮಾಡಿ ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ನಂತರ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆಯನ್ನು ನಾನು ಬಳಸ್ತಾ ಇದ್ದೀನಿ. ನೋಡ್ಬೋದು ನೀವು, ದಪ್ಪ ರವೆ ಹೇಳ್ತೀವಲ್ಲ, ಸೊ ಆ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ರವೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಅದೇ ಕಪ್ಪಿನ ಅಳತೆಯಲ್ಲಿ 1/2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಪಾತಿಗೆ ಉಪಯೋಗಿಸ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಳ್ತಾ ಇರೋದು. 1/2 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ಪು ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ನೋಡ್ಬೋದು ಇಲ್ಲಿ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ನೀವು ಬೇಕು ಅಂದರೆ ಡೆಸಿಕೇಟೆಡ್ ಕೊಕೊನಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ನಾನು ಕೊಬ್ಬರಿ ತುರಿಯನ್ನೇ ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ ಆಗುವಷ್ಟು ಸಕ್ಕರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವೀಟ್ ಜಾಸ್ತಿ ಆಗುತ್ತೆ ಅಂದರೆ 1/4 ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಬೋದು, ನೋಡಿಕೊಂಡು ಉಪಯೋಗಿಸಿ. ಸೊ ನಾನಿಲ್ಲಿ 1 ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ. ಇದರಲ್ಲಿ ಕಡಲೆಬೀಜ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿ ಇರುತ್ತೆ ಫ್ರೆಂಡ್ಸ್. ಸೊ ಈಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸೊ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಓಕೆ ಬೇಕು ಅಂತಂದರೆ ಇದನ್ನು ಹಾಕ್ಕೊಳ್ಬೋದು. ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಂಡು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ತುಪ್ಪವನ್ನು ಹಾಕ್ಕೊಂಡು ನಾನು ಕೈಯಲ್ಲೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು. ಸೊ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದೂ ಕೂಡ ಎಲ್ಲ ರವೆಗೂ ಕೂಡ ತುಪ್ಪ ಸ್ವಲ್ಪ ಅಂಟ್ಕೊಂಡಿರಬೇಕು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಕೈಯಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಸೊ ನೋಡ್ಬೋದು ಮಿಶ್ರಣ ನೀಟಾಗಿ ರೆಡಿಯಾಗಿದೆ. ಸೊ ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡು ಅದಾದ ನಂತರ ನಾವು ಇದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ತಗೊಳ್ತಾ ಇದ್ದೀವಿ. ಹಾಲನ್ನು ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ತೀರಾ ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು ಮತ್ತು ತೀರಾ ತೆಳ್ಳಗೂ ಕೂಡ ಇರಬಾರ್ದು. ಸೊ ನೋಡಿಕೊಂಡು ಕಲಿಸ್ಕೊಳ್ಳಿ. ನಾನು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಜಾಸ್ತಿ ಹಾಲನ್ನು ಒಂದೇ ಸಲ ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ಮತ್ತು ನೀವು ನೀರನ್ನು ಹಾಕಿ ಕಲಿಸ್ಕೊಳ್ತೀವಿ ಅಂದರೆ ಖಂಡಿತ ಬೇಡ, ಹಾಲಲ್ಲಿ ಹಾಕಿ ಕಲಸಿ. ಹಾಲಿಲ್ಲ ಅಂತಂದರೆ ಪರವಾಗಿಲ್ಲ, ನೀರನ್ನು ಹಾಕಿ ನೀವು ಕಲಿಸ್ಕೊಳ್ಬೋದು ಇಷ್ಟಪಡಲ್ಲ ಅನ್ನೋರು. ಸೊ ಈಗ ಕಡಲೆ ಬೀಜ ಪುಡಿ ಮಾಡಿರುವಂತಹ ಕಡಲೆ ಬೀಜ ಇದೆಯಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಈಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತೀರಾ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂತಂದರೆ ರವೆ ಆಗಿರೋದ್ರಿಂದ ಹಾಲಲ್ಲಿ ಸ್ವಲ್ಪ ನೆಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉಬ್ಬಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ನೀವು ತೀರಾ ಗಟ್ಟಿ ಮಾಡಿಕೊಂಡು ಕಲ್ಸೋಕೆ ಹೋಗಬೇಡಿ, ಸ್ವಲ್ಪ ಮೆತ್ತಗಿರಲಿ. ನೋಡಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಲ್ಲ, ಈ ರೀತಿಯಾಗಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಹೀಗೆ ಕಲಿಸ್ಕೊಂಡ ನಂತರ ನೀವು 5-10 ನಿಮಿಷ ರೆಸ್ಟಿಗೆ ಬಿಡಬೇಕಾಗತ್ತೆ. ಇದನ್ನು 10 ನಿಮಿಷ ರೆಸ್ಟಿಗೆ ನೋಡಿ ನಾನು ಹಿಟ್ಟನ್ನು ಕಲಸಾಗಿದೆ. ಆದ ನಂತರ ಒಂದು ತಟ್ಟೆಯನ್ನು ಮುಚ್ಚಿ 10 ನಿಮಿಷ ಇದನ್ನು ರೆಸ್ಟಿಗೆ ನಾನು ಬಿಡ್ತೀನಿ. ಅದಾದ ನಂತರ 10 ನಿಮಿಷ ಆದ ನಂತರ ಈಗ ನೋಡ್ಬೋದು ಹಿಟ್ಟು ಯಾವ ರೀತಿ ಇದೆ ಅಂತ. ಸೊ ನೀವು ಈ ರೀತಿಯಾಗಿ
ಸೊ ಇವಾಗ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು ನೀವು ಕೂಡ ಗಮನಿಸ್ಬೋದು. ಈ ರೀತಿಯಾಗಿ ಸಾಫ್ಟ್ ಆಗಬೇಕು. ಒಂದು 10 ನಿಮಿಷ ನೀವು ರೆಸ್ಟಿಗೆ ಇಟ್ಬಿಟ್ರೆ ಸಾಕು, ನೀಟಾಗಿ ಅದು ಸಾಫ್ಟಾಗಿ ಬಂದುಬಿಡುತ್ತೆ. ಸೊ ಈಗ ಒಂದು ಸಲ ನಾದ್ಕೊಳ್ತೀನಿ ಇದನ್ನು. ಜಾಸ್ತಿ ಏನು ನಾದಕ್ಕೆ ಹೋಗಬೇಡಿ, ಸ್ವಲ್ಪ ನಾದ್ಕೊಂಡ್ರೆ ಒಂದು 2-3 ಸೆಕೆಂಡ್ ನಾದ್ಕೊಂಡ್ರೆ ಸಾಕು. ಸೊ ಈಗ ನಾದಿದ ನಂತರ ಇದನ್ನು ನಾವು ನೀಟಾಗಿ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ರೆಡಿ ಆಗಿಬಿಡುತ್ತೆ. ಓಕೆ, ಸೊ ಈಗ ನೋಡಿ ಇಷ್ಟು ಹಿಟ್ಟು ರೆಡಿಯಾಗಿದೆ. ಒಂದು ಸ್ಪೂನ್ ತೊಗೊಳ್ತೀನಿ. ಸ್ಪೂನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಹೀಗೆ ತೊಗೊಳೋದ್ರಿಂದ ಒಂದೇ ಅಳತೆಯಲ್ಲಿ ಎಲ್ಲ ಸ್ನ್ಯಾಕ್ಸು ಕೂಡ ಬಂದುಬಿಡುತ್ತೆ. ಯಾಕೆ ಅಂತಂದರೆ ಇಲ್ಲ ನೀವು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು, ಬಟ್ ಒಂದು ಅಳತೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಸ್ವಲ್ಪ ಹಿಟ್ಟನ್ನು ತೊಗೊಂಡು ರೌಂಡಾಗಿ ಫಸ್ಟಿಗೆ ಮಾಡ್ಕೊಳ್ಳೋಣ. ರೌಂಡ್ ಮಾಡ್ಕೊಂಡ ನಂತರ ಇವಾಗ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಜಾಸ್ತಿ ದಪ್ಪನೂ ಮಾಡ್ಕೋಬೇಡಿ, ಹಾಗೆ ಜಾಸ್ತಿ ತೆಳ್ಳು ಕೂಡ ಇರಬಾರ್ದು. ಈ ರೀತಿಯಾಗಿ ಮಾಡಿಕೊಂಡು ಎಲ್ಲದನ್ನು ಕೂಡ ಒಂದೊಂದಾಗಿ ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ನಾನು ತೆಗೆದಿಟ್ಕೊಳ್ತೀನಿ. ಅದಾದ ನಂತರ ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು. ಎಣ್ಣೆ ಕಾಯ್ದಲೇ ಹಾಕಕ್ಕೆ ಹೋಗಬೇಡಿ. ಎಣ್ಣೆ ಸ್ವಲ್ಪ ಮೀಡಿಯಮ್ ಆಗಿ ಕಾದಿರಲಿ. ಕಾದಿದ ನಂತರ ನೀವು ಇದನ್ನು ಹಾಕ್ಕೊಳ್ಳಿ. ಓಕೆ, ಸೊ ಈಗ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ಈಗ. ಸೊ ಫಸ್ಟೇ ಒಂದು ಬ್ಯಾಚ್ ಹಾಕಿದ್ದೆ ನಾನು, ಅದಕ್ಕೋಸ್ಕರ ಮತ್ತೆ ಈಗ ಇನ್ನೊಂದು ಬ್ಯಾಚನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಒಂದೊಂದಾಗಿ ಸ್ವಲ್ಪ ದೂರ ಹಾಕ್ಕೊಳ್ಳೋಣ. ನಾವು ಹತ್ರ ಹಾಕ್ಕೊಳ್ಳೋಕೆ ಹೋಗಬೇಡಿ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೂರ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಒಂದು ಸಲ ನಾನು ಹಾಕಿ ಬೇಯಿಸ್ಕೊಳ್ತೀನಿ ಎಣ್ಣೆಯಲ್ಲಿ. ತುಂಬಾ ಈಸಿಯಾಗಿರುವಂತಹ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸು. ಸೊ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ತಯಾರಿಸಿ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಆಗ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಿದೆ, ಎಣ್ಣೆಯಲ್ಲಿರುವಂಥ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಈ ರೀತಿಯಾಗಿ ಆದ ನಂತರ ನಾವೇನು ಮಾಡಬೇಕು, ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ. ಹಾಗಂತ ನೀವು ಸ್ಟವ್ನ ಹೈ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೋಬೇಡಿ. ಹೈ ಫ್ಲೇಮ್ ಮಾಡೋದ್ರಿಂದ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಗರಿಯಾಗಿ ಇರೋದಿಲ್ಲ. ಹಾಗಾಗಿ ಸೊ ಈಗ ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಕಲರ್ ಎಲ್ಲ ಚೇಂಜ್ ಆದ ನಂತರ ಒಂದು ಟರ್ನ್ ಮಾಡಿ ಎರಡೂ ಕಡೆ ನಾನು ಒಂದು 2 ಸಲ ಟರ್ನ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಪರ್ಫೆಕ್ಟಾಗಿ ಕಲರ್ ಬರಬೇಕು ನಮಗೆ. ಈ ರೀತಿಯಾಗಿ ಬಂದ ನಂತರ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಯಾಕೆಂದರೆ ಅದರಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಟಿಶ್ಯೂ ಎಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈಗ ಇದು ಈ ರೀತಿಯಾಗಿ ಆಗಿರುವಂಥದ್ದನ್ನು ಎಲ್ಲದನ್ನು ಕೂಡ ಟಿಶ್ಯೂ ಮೇಲೆ ತೆಗೆದಿಟ್ಟು ಮತ್ತೊಂದು ಬ್ಯಾಚ್ ಸ್ನ್ಯಾಕ್ಸನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಅಥವಾ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನೀವು ರುಚಿಯಾಗಿರುವಂಥ ಈಸಿಯಾಗಿರುವಂಥ ರೆಸಿಪಿಯನ್ನು ಖಂಡಿತ ಮಕ್ಕಳಿಗೆ ಮಾಡಿಕೊಡ್ಬೋದು. ಆಗಿರುವಂಥ ಒಂದು ಸ್ನ್ಯಾಕ್ಸನ್ನು ನಾನು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.